Let's go. ಇನ್ನೇನು ಹಬ್ಬದ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿ ಹಬ್ಬಕ್ಕೂ ಸ್ವೀಟ್ಸ್ ಅಂತೂ ಕಾಮನ್ ಆಗಿದ್ದೇ ಇರುತ್ತೆ. ಈ ಸಲ ಮೋತಿಚೂರ್ ಲಡ್ಡನ್ನ ಮನೇಲೇ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಮತ್ತು ಫಸ್ಟ್ ಅಟೆಂಪ್ಟಲ್ಲೇ ಎಕ್ಸಲೆಂಟಾಗಿ ಔಟ್ಪುಟ್ ಬರುತ್ತೆ. ಇದಕ್ಕೆ ನಾನು ರೀಫೈನ್ಡ್ ಬೇಸನ್ ತೊಗೋತಾ ಇದ್ದೀನಿ. ಮುಂಚೆನೇ ಜರಡಿಟ್ಟಿಟ್ಕೊಂಡಿರೋ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. 2 ಕಪ್ ಕಡಲೆ ಹಿಟ್ಟಿಗೆ 1.5 ಕಪ್ಪಷ್ಟು ವಾಟರ್ ತೊಗೋತಾ ಇದ್ದೀನಿ. ಇದಕ್ಕೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಅಂದರೆ ಇದೇ ಥರ ಮಾಡ್ಕೊಳ್ಳಿ. 2 ಕಪ್ ಫ್ಲೋರ್ಗೆ 1.5 ಕಪ್ ವಾಟರ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ಥರದ ಗಂಟು ಇಲ್ಲದೆ ಇರೋ ಹಾಗೆ. ಸೊ ಏನಾಗುತ್ತಂದರೆ ನೀವು ಜಾಸ್ತಿ ಮಾಡ್ಕೋಬೇಕು ಕ್ವಾಂಟಿಟಿ ಅಂತಂದರೆ 4 ಕಪ್ ಫ್ಲೋರ್ ತೊಗೊಂಡು 3 ಕಪ್ ವಾಟರ್ ತೊಗೊಂಡ್ರೆ ಅದು ಕರೆಕ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಮಧ್ಯದಲ್ಲಿ 1 ಪಿಂಚ್ ಆಗುವಷ್ಟು ಸೋಡಾ ಹಾಕ್ಕೋತೀವಿ. ಸೋಡಾ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಬಾಣಲೆಗೆ 1/2 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ಈ ಥರ ಪಾತ್ರೆಯಲ್ಲಿ, ಅಂದರೆ ಇದೇ ಪಾತ್ರೆ ಅಂತ ಏನಿಲ್ಲ, ಒಟ್ಟಿನಲ್ಲಿ ಬೂಂದಿ ಕಾಳನ್ನ ಪ್ರಿಪೇರ್ ಮಾಡ್ಕೋಬೇಕು. ಬೂಂದಿನ ಮಾಡಿದಾದ್ಮೇಲೆ ಚೆನ್ನಾಗಿ, ಅಂದರೆ ಬೂಂದಿನ ಎಣ್ಣೆಲಿ ಬಿಟ್ಟಾದಮೇಲೆ ಮಿನಿಮಮ್ 7 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಕ್ರಿಸ್ಪಿಯಾಗಿ ಬರೋವರೆಗೂ ಕುಕ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಹಸಿ ಹಸಿ ಅನಿಸ್ಬಾರ್ದಲ್ವ. ಸೊ ಅದು ಚೆನ್ನಾಗಿ ಬೇಯೋವರೆಗೂ ಕುಕ್ ಮಾಡ್ಕೊಳ್ಳಿ. ನೀವು ಮಧ್ಯದಲ್ಲಿ ಒಂದು ಎತ್ಕೊಂಡು ನೋಡ್ಬೋದು ಕೈಯಲ್ಲಿ ಅದು ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಆರಿಡೋಕ್ಕೆ ಬಿಟ್ಬಿಟ್ಟು ನಾವೇನು ಬೂಂದಿ ಮಾಡ್ಕೊಂಡಿದ್ವೋ ಅದನ್ನು 1 ರೌಂಡು ಮಿಕ್ಸಿ ಮಾಡ್ಕೋಬೇಕು. ಯಾಕಂದರೆ ಒಂದೊಂದು ಸಲ ಬೂಂದಿ ಕಾಳು ದಪ್ಪ ಬಂದಿರ್ತವೆ, ಸಣ್ಣ ಬಂದಿರ್ತಾವಲ್ವ. ಒಂದೇ ಮೆಜರ್ಮೆಂಟ್, ಅಂದರೆ ಒಂದೇ ಅಳತೆಗೆ ಬೇಕಂತಂದರೆ ಇಷ್ಟು ಅದಕ್ಕೆ 1 ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣುತ್ತೆ ಬೂಂದಿ, ಅಂದರೆ ಮೋತಿಚೂರ್ ಲಡ್ಡು. ಸೊ ಇದು ಹಾರ್ಕೊಂಡಾದಮೇಲೆ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆಯಲ್ಲಿ 1/4 ಕಪ್ ಆಗೋಷ್ಟು ಶುಗರ್ ತೊಗೋತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1.5 ಕೂಡ ತೊಗೋಬೋದು. ಆ್ಯಕ್ಚುಲಿ 1/4 ಕಪ್ ಸಾಕಾಗುತ್ತೆ ಈ ಅಳತೆಗೆ. ಈಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಇನ್ನೇನು ಕರಗ್ತಾ ಇದೆ ಸಕ್ಕರೆ ಅನ್ಬೇಕಾದ್ರೆ ಒಂದು ಅರ್ಧ ಕಪ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿ, ಆಮೇಲೆ ಫುಡ್ ಕಲರ್ ಆರೆಂಜ್ ಅಥವಾ ನಿಮ್ದು ಯಾವ ಮನೇಲಿ ಯಾವ ಫುಡ್ ಕಲರ್ ಇರುತ್ತೋ ಅದನ್ನು ಹಾಕಿ, ಅದನ್ನು ಹಾಕ್ತಾದ್ಮೇಲೆ ಚೆನ್ನಾಗಿ, ಈಗ ಸಕ್ಕರೆ ಎಲ್ಲ ನೀಟಾಗಿ ತುಂಬ ಸ್ಟಿಕ್ಕಿ ಆಗೋದು ಬೇಡ, ಸಕ್ಕರೆ ಕರಗಿದ್ರೆ ಸಾಕು. ಇವಾಗ ನಾವೇನು ಪೌಡರ್ ಗ್ರೈಂಡ್ ಮಾಡಿಟ್ಕೊಂಡಿದ್ವೋ ಅದನ್ನು, ಅದೇನು ಬೂಂದಿ ಕಾಳು ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಇದನ್ನು ಹೆಂಗೆ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿನಿಮಮ್ 10 ಮಿನಿಟ್ಸ್ ನಾವು ಇದನ್ನು ಬೇಯಿಸ್ಕೊಂಡ್ರೆ ಆ ಶುಗರ್ ಸಿರಪ್ ಎಲ್ಲ ಬೂಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಎಷ್ಟು ನೀವು ನೋಡ್ತಾ ಇದ್ದೀರ ಕುದೀತಾ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಆವಾಗ ತಳ ಹತ್ತೋದು ಆ ಥರ ಎಲ್ಲ ಏನಾಗಲ್ಲ. ಯೂಶ್ವಲಿ ತಳ ಹತ್ತಲ್ಲ ಇದರಲ್ಲಿ. ನೀವು ಕಂಟಿನ್ಯೂಸಾಗಿ ತಿರುಗಿಸ್ತಾನೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ನಿಮಗೆ ತುಪ್ಪ ಇದ್ದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ತುಪ್ಪ ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಅಂದರೆ ತುಂಬ ಚೆನ್ನಾಗಿ ನೀವು ಅದನ್ನು ಫೀಲ್ ಮಾಡ್ಬೋದು, ತುಪ್ಪದ ಫ್ರ್ಯಾಗ್ನೆನ್ಸ್ನ. ಈ ಥರ ತಿರುಗಿಸ್ತಾನೆ ಇದ್ದರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಈ ಅಳತೆಗೆ ಬರುತ್ತೆ. ಅಂದರೆ ಇಲ್ಲಿ ನೋಡ್ತಾ ಇದ್ದಾರೆ ಶುಗರ್ ಸಿರಪ್ನೆಲ್ಲ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಬೂಂದಿ. ಸೊ ಈ ಥರ ಕಾಣಿಸುತ್ತೆ. ಇದನ್ನು ನಾವು ಒಂದು ತಟ್ಟೆಗೆ ಶಿಫ್ಟ್ ಮಾಡಿ ಅದನ್ನು ಆರಿಡಬೇಕು. ಒಂದು 5-10 ನಿಮಿಷ ಆರಿದ್ದಾದ್ಮೇಲೆ ಇನ್ನು ಸ್ವಲ್ಪ ಬಿಸಿ ಇದೆ ಅನ್ಬೇಕಾದ್ರೇ ನಿಮ್ಮ ಮನೇಲಿ ಏನಾದರೂ ವಾಟರ್ ಮೆಲನ್ ಸೀಡ್ಸ್ ಇದ್ದರೆ ಹಾಕ್ಕೊಳ್ಳಿ. ಅದು ಆಪ್ಷನಲ್ಲು, ನೀವು ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಅದು ಬಿಸಿ ಇದ್ದಾಗೆ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನೀವು ಫಸ್ಟ್ ಅಟೆಂಪ್ಟಲ್ಲೇ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ. ಬಿಗಿನರ್ ಆಗಿದ್ದರೂ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.